ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕ್ಲಾಸಿಕ್ ಫಂಕ್ಷನ್ ಹಾಲ್ ನಲ್ಲಿ ಸನ್ಮಾರ್ಗ ಗೆಳೆಯರ ಬಳಗ ಮತ್ತೆ ನಾರಾಯಣ ಸೇವಾ ಸಮಿತಿಯವರು ಹ್ಯಾಂಡಿಕ್ಯಾಪ್ಸ್ ಪ್ರೋಗ್ರಾಮ್ ಇಟ್ಕೊಂಡಿವಿ. ಇಲ್ಲಿ ಎಲ್ಲರೂ 1500ಗಿನ್ನ ಜಾಸ್ತಿ ಬಂದಿದ್ದಾರೆ. 800 ರಿಜಿಸ್ಟ್ರೇಷನ್ಸ್ ಆಗಿದೆ ಆಲ್ರೆಡಿ, ಇನ್ನು ಆಗ್ತಾನೆ ಇದೆ. ಬಟ್ ಮೋಸ್ಟ್ಲಿ ಎಲ್ಲಕ್ಕಿಂತ ಇದು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಬಳ್ಳಾರಿನಲ್ಲಿ ಇದು ತುಂಬಾ ಸಕ್ಸಸ್ ಆಗಿದೆ. ಎಲ್ಲರೂ ಬಂದವ್ರಿಗೆ, ನಾರಾಯಣ ಸೇವಾ ಸಮಿತಿ ಟೀಮ್ಗೆ ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ ಇಷ್ಟು ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ. ಇಲ್ಲಿ ಸನ್ಮಾರ್ಗ ಗೆಳೆಯರ ಬಳಗ ಬಳ್ಳಾರಿ ಮತ್ತು ನಾರಾಯಣ ಸೇವಾ ಸಮಿತಿ ಉದಯಪುರ ಅವರ ಸಂಯುಕ್ತ ಆಶ್ರಯದಲ್ಲಿ ಬಳ್ಳಾರಿಯ ಕ್ಲಾಸಿಕ್ ಫಂಕ್ಷನ್ ಹಾಲ್ ನಲ್ಲಿ ವಿಶೇಷ ವಿಕಲಚೇತನರಿಗೆ ಕೈ ಮತ್ತು ಕಾಲು ಮಾಪನ ಒಂದು ಕಾರ್ಯಕ್ರಮ ನಡೆಯಿತು. ಇವತ್ತು 1,500ಕ್ಕಿಂತ ಹೆಚ್ಚು ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿ ಬಂದು ಮೌಲ್ಯಮಾಪನವನ್ನ ಮಾಡಿಸಿಕೊಂಡು ಹೋಗಿದ್ದಾರೆ. ಜೊತೆಗೆ ನಮಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಬಹಳಷ್ಟು ಜನ, ನಮಗೆ ನಗರದ ಬಹಳಷ್ಟು ಜನ ಸಹಕಾರವನ್ನು ನೀಡಿದ್ದಾರೆ. ಅವ್ರೆಲ್ರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ಈಗಾಗಲೇ ಈ ಒಂದು ಕಾರ್ಯಕ್ರಮದ ವಿಶೇಷ ಏನು ಅಂತಂದ್ರೆ, ಬಳ್ಳಾರಿ ಕೇಂದ್ರ ಕಾರಾಗೃಹದ ಕೈದಿಗಳು 3 ಜನ ಬಂದು ತಮ್ಮ ಕಾಲುಗಳು, ಕೈ ಮೌಲ್ಯಮಾಪನವನ್ನು ಮಾಡಿಸ್ಕೊಂಡು ಹೋಗಿದ್ರು. ಅದ್ರ ಜೊತೆಗೆ ರಾಯಲಸೀಮಾ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ ಮತ್ತೆ ಅಸ್ಸಾಮು, ಅಲ್ಲಿಂದ ಕೂಡ ಇನ್ನು ಬೇರೆ ಬೇರೆ ರಾಜ್ಯಗಳು ಕೂಡ ಬಂದು ಇವತ್ತು ಮೌಲ್ಯಮಾಪನ ಮಾಡಿಸ್ಕೊಂಡಿರೋದು ಬಹಳ ಹೆಮ್ಮೆ ಪಡುವಂತ ವಿಷಯ. ಸನ್ಮಾರ್ಗ ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಜನರ ಸೇವೆಯನ್ನ ಮಾಡ್ತಾ ಬಂದಿದೆ. ಇದು ಕೂಡ ನಮ್ಮ ಸನ್ಮಾರ್ಗಕ್ಕೆ ಒಂದು ಮೈಲಿಗಲ್ಲು. ಇದೊಂದು ನಾರಾಯಣ ಸೇವಾ ಸಂಸ್ಥಾನ ಮತ್ತು ಸನ್ಮಾರ್ಗ ಗೆಳೆಯರ ಬಳಗ ಬಳ್ಳಾರಿ ವತಿಯಿಂದ ಹಮ್ಮಿಕೊಂಡಿರತಕ್ಕಂತ ಒಂದು ಕೃತಕ ಸಾಮಗ್ರಿಗಳ ಜೋಡಣೆ ಏನು ಕಾರ್ಯಕ್ರಮ ಇದೆಯಲ್ಲ, ಇದು ಹೊರಗಡೆ ತಗೋಬೇಕು ಅಂದ್ರೆ ಸುಮಾರಿಂದ 50,000 ರಿಂದ 50,000, 60,000ದಿಂದ 1,00,000ದವರೆಗೂ ಕೂಡ ಅಮೌಂಟ್ ಆಗ್ತದೆ. ಆದ್ರೆ ಈ ಒಂದು ವ್ಯವಸ್ಥೆಯನ್ನ ಇಲ್ಲಿರ್ತಕ್ಕಂಥ 2 ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರೋ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಪೈಸೆ ಇಲ್ಲಾರ್ದೆ ಅದನ್ನ ಉಚಿತವಾಗಿ ಮಾಡ್ತಕ್ಕಂಥ ಒಂದು ಕಾರ್ಯ ಇದೆಯಲ್ಲ, ಅದು ಬಹಳ ದೊಡ್ಡವಾಗಿರ್ತಕ್ಕಂಥ ಕಾರ್ಯವಾಗಿದ್ದು, ಇದು ಬಹಳಷ್ಟು ಜಾತಿ, ಮತ, ಧರ್ಮ ಭೇದಗಳಿಲ್ಲದೆ ಸರ್ವ ಜನಕ್ಕೂ ಕೂಡ ಅನುಕೂಲ ಆಗುವಂತ ಕಾರ್ಯಕ್ರಮ ಆಗಿದೆ. ಇಲ್ಲಿ ಕಡು ಬಡವರು ಕೂಡ ನಾನು ನೋಡ್ತಾ ಇದ್ದೀನಿ. ವ್ಯವಸ್ಥಿತವಾಗಿರ್ತಕ್ಕಂಥ ನೋಂದಣಿ ಕಾರ್ಯಕ್ರಮ ಆಗಿರಬಹುದು, ವ್ಯವಸ್ಥಿತವಾಗಿರ್ತಕ್ಕಂಥ ಟಿಫಿನ್ ವ್ಯವಸ್ಥೆ ಆಗಿರಬಹುದು, ಅಷ್ಟೇ ರಿಜಿಸ್ಟರ್ ಮಾಡ್ಕೊಂಡ ನಂತರ ಕ್ರಮಬದ್ಧವಾಗಿರ್ತಕ್ಕಂಥ ಸಾಲ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು. ಆಮೇಲೆ ಊಟದ ವ್ಯವಸ್ಥೆಯಲ್ಲಿನೂ ಕೂಡ ಯಾವುದೇ ರೀತಿ ತೊಂದರೆ ಆಗದ ಹಾಗೆ, ನೀರಿನ ವ್ಯವಸ್ಥೆಯಲ್ಲಿ ಕೂಡ ಒಟ್ಟಿನಲ್ಲಿ ಯಾರು ಬಂದರೂ ಎಷ್ಟು ಬೇಕಾದರೂ ದಣಿವರಿಯದೆ ಇಲ್ಲಿ ಸೇವೆ ಮಾಡ್ತಕ್ಕಂಥವರು ಕೂಡ, ಕಾರ್ಯಕರ್ತರು ಕೂಡ ಅಷ್ಟೇ ತುಂಬು ಮನಸ್ಸಿನಿಂದ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸನ್ಮಾರ್ಗ ಗೆಳೆಯರ ಬಳಗಕ್ಕೆ ಎಲ್ಲರ ಪರವಾಗಿ ಒಂದು ತುಂಬು ಹೃದಯದ ಅಭಿನಂದನೆಗಳನ್ನಂದ್ರೆ ನಾವು ಧನ್ಯವಾದ ಸಲ್ಲಿಸ್ಲಿಕ್ಕೆ ಮನಸ್ಸು ಪಡ್ತಾ ಇದ್ದೀವಿ. ಯಾಕಂದ್ರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯ ಆಗಿದ್ದು, ಇಲ್ಲಿ ತನುಮನ ಧನದಿಂದ ಈ ಒಂದು ಬಳಗ ಸೇವೆ ಮಾಡ್ತಾ ಇದ್ದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.